ಹಾಯ್ ಎಲ್ರಿಗೂ ಮ್ಯಾಥಮೆಜಿಕ್ ಚಾನಲಿಗೆ ಸ್ವಾಗತ. ನಾವು ಇವತ್ತಿನ ಕ್ಲಾಸಲ್ಲಿ ಎಕ್ಸಸೈಸ್ 1.5 ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಫಸ್ಟ್ ಕ್ವಶನ್ ಏನಿದೆ, ಯು ಎ ಬಿ ಮತ್ತು ಸಿ 4 ಸೆಟ್ ಕೊಟ್ಬಿಟ್ಟು ಎ ಕಾಂಪ್ಲಿಮೆಂಟ್ ಫೈಂಡ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಎ ಕಾಂಪ್ಲಿಮೆಂಟ್ ಫಾರ್ಮುಲಾ ನಾನು ಇಲ್ಲಿ ಬರ್ಕೋತಿದ್ದೀನಿ. ಯು ಮೈನಸ್ ಎ ಅಂದರೆ ಯುನಲ್ಲಿರೋ ಎಲ್ಲ ಎಲಿಮೆಂಟ್ನೂ ಬರೀಬೇಕು, ಆದರೆ ಆ ಎಲಿಮೆಂಟ್ಸು ಎ ಸೆಟ್ಟಲ್ಲಿ ಇರಬಾರ್ದು ಅನ್ನೋದು ಮೀನಿಂಗು. ಸೊ ನಾನಿಲ್ಲಿ ಯು ಮತ್ತು ಎ ಎರಡನ್ನೂ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀನಿ. ಈ ಥರ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಮೇಲೆ ನಾವೇನು ಮಾಡಬೇಕು, ಇದು ಎರಡರಲ್ಲಿ ಕಾಮನ್ ಎಲಿಮೆಂಟ್ಸ್ ಯಾವುದ್ಯಾವುದಿದೆ ಅದನ್ನು ಮಾರ್ಕ್ ಮಾಡ್ಕೋಬೇಕು. ಈಗ ಎರಡು ಸೆಟ್ಟಲ್ಲಿ ಯಾವುದೆಲ್ಲ ಕಾಮನ್ ಎಲಿಮೆಂಟ್ಸ್ ನಮಗೆ ಸಿಗುತ್ತೆ, 1, 2 ಮತ್ತು 3, 4 ಆಯಿತಾ. ಈ ಎಲ್ಲ ಎಲಿಮೆಂಟ್ಸು ಎರಡು ಸೆಟ್ಟಲ್ಲಿದೆ, ಸೊ ಕಾಮನ್. ನಾವಿವಾಗ ಏನನ್ನ ಮಾರ್ಕ್ ಮಾಡಿದ್ದೀವಿ ಆ ಎಲಿಮೆಂಟ್ಸ್ನ ಬಿಟ್ಬಿಟ್ಟು ಫಸ್ಟ್ ಸೆಟ್ಟಲ್ಲಿ ಏನು ಉಳಿದಿದೆ ಅದನ್ನು ಮಾತ್ರ ಆನ್ಸರಾಗಿ ಬರೀಬೇಕು. ಓಕೆ, ನೆನ್ಪಿಟ್ಕೊಳ್ಳಿ, ಫಸ್ಟ್ ಸೆಟ್ಟಲ್ಲಿ ಮಾತ್ರ ಇರೋ ಎಲಿಮೆಂಟ್ಸ್ನ ಆನ್ಸರ್ ಬರೀತೀವಿ. ಇದು ಏನು ಎ ಕಾಂಪ್ಲಿಮೆಂಟ್. ಸೇಮ್ ವೇ ಬಿ ಕಾಂಪ್ಲಿಮೆಂಟ್ ಕೇಳ್ತಾ ಇದ್ದಾರೆ. ಏನು ಮಾಡ್ಕೋಬೇಕು, ಸೇಮ್ ಅದೇ ಪ್ರೊಸೀಜರ್ ಮಾಡ್ಕೋಬೇಕು. ಏನು ಮಾಡ್ತೀರಾ, ಯು ಎಲ್ಲ ಎಲಿಮೆಂಟ್ಸ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ನೆಕ್ಸ್ಟು ಬಿನಲ್ಲಿರೋ ಎಲ್ಲ ಎಲಿಮೆಂಟ್ಸ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಕಾಮನ್ ಎಲಿಮೆಂಟ್ಸ್ನ ನೆಗ್ಲೆಕ್ಟ್ ಮಾಡಿ ಜಸ್ಟ್ ರಿಮೈನಿಂಗ್ ಎಲಿಮೆಂಟ್ಸ್ ಇನ್ ದ ಫಸ್ಟ್ ಸೆಟ್ ಏನು ಇರುತ್ತೆ ಅದನ್ನು ಆನ್ಸರ್ ಅಂತ ಬರೀಬೇಕು. ಓಕೆ, ನಾವು ಬರೆದ್ರೆ ಏನೆಲ್ಲ ಎಲಿಮೆಂಟ್ಸ್ ಬರುತ್ತೆ, 1, 3, 5, 7, 9 ಅರ್ಥ ಆಗಿದೆ ಅಲ್ವಾ. ಸೊ ಇದೇ ಥರ ಇವಾಗ ನಿಮಗೆ ಎ ಯೂನಿಯನ್ ಸಿ ಕಾಂಪ್ಲಿಮೆಂಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಇವಾಗ ನಮಗೆ ಎ ಕಾಂಪ್ಲಿಮೆಂಟ್ ಅಂದರೆ ಅರ್ಥ ಗೊತ್ತು, ಏನು, ಯು ಮೈನಸ್ ಎ. ಇದೇ ಥರ ಎ ಯೂನಿಯನ್ ಸಿಗೆ ಕಾಂಪ್ಲಿಮೆಂಟ್ ಇದ್ದರೆ ಯು ಮೈನಸ್ ಎ ಯೂನಿಯನ್ ಸಿ ಮಾಡಬೇಕು. ಯಾವ ಸೆಟ್ ಇರುತ್ತೆ ಅದನ್ನು ಯೂನಿವರ್ಸಲ್ ಸೆಟ್ಟಿಂದ ಸಬ್ಟ್ರಾಕ್ಟ್ ಮಾಡಬೇಕು. ಫಸ್ಟ್ ನಾವು ಎ ಯೂನಿಯನ್ ಸಿ ಅಂದರೆ ಏನು ಅಂತ ಫೈಂಡ್ ಮಾಡ್ಕೊಳ್ಳೋಣ. ಎ ಸೆಟ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, ಯೂನಿಯನ್ ಸಿಂಬಲ್ ಆದಮೇಲೆ ಸಿ ಸೆಟ್ಟನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಇವಾಗ ಯೂನಿಯನ್ ಅಂದರೆ ಏನು ಹೇಳಿ, ಎಲ್ಲ ಎಲಿಮೆಂಟ್ಸ್ನ ಬರೀಬೇಕು, ಸೆಟ್ ಆಫ್ ಆಲ್ ಎಲಿಮೆಂಟ್ಸ್. ಸೊ ಇರೋ ಎಲ್ಲ ಎಲಿಮೆಂಟ್ಸ್ನ ಬರೀರಿ, ಬಟ್ ರಿಪೀಟ್ ಮಾಡಬಾರ್ದು. ಎಲಿಮೆಂಟ್ಸ್ ಎರಡು ಸೆಟ್ಟಲ್ಲಿದ್ದರೆ ರಿಪೀಟ್ ಮಾಡಬೇಡಿ, ಒಂದೇ ಸಲ ಬರ್ಕೊಳ್ಳಿ. ಇವಾಗ ಎ ಯೂನಿಯನ್ ಸಿಗೆ ಕಾಂಪ್ಲಿಮೆಂಟ್ ಫಾರ್ಮುಲಾ ಹಾಕೋಣ. ಏನು ಬರೀಬೇಕು, ಯು ಮೈನಸ್ ಎ ಯೂನಿಯನ್ ಸಿ ಆಯಿತಾ. ಯು ಸೆಟ್ಟಲ್ಲಿರೋ ಎಲ್ಲ ಎಲಿಮೆಂಟ್ಸ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು, ಮೈನಸ್ ಎ ಯೂನಿಯನ್ ಸಿ. ಕಾಮನ್ ಎಲಿಮೆಂಟ್ಸ್ನ ಏನು ಮಾಡಬೇಕು, ನಾವು ನೆಗ್ಲೆಕ್ಟ್ ಮಾಡಬೇಕು. ಉಳಿದಿರೋ ಎಲಿಮೆಂಟ್ಸ್ ಫಸ್ಟ್ ಸೆಟ್ಟಲ್ಲಿ ಉಳಿದಿರೋ ಎಲಿಮೆಂಟ್ಸ್ನ ಮಾತ್ರ ಆನ್ಸರ್ ಆಗಿ ಬರೀಬೇಕು. ಸೊ ನಮಗೆ ಆನ್ಸರು 7, 8, 9 ಬರುತ್ತೆ. ಕ್ಲಿಯರಾ? ಓಕೆ, ನೆಕ್ಸ್ಟ್ ಕ್ವಶನಲ್ಲಿ ಎ ಯೂನಿಯನ್ ಬಿ ಕಾಂಪ್ಲಿಮೆಂಟ್ ಅಂತ ಇದೆ. ಸೇಮ್ ನಾವು ಹಿಂದಿನ ಪ್ರೊಸೀಜರ್ ಯಾವ ಥರ ಮಾಡಿದ್ವಿ ಅದೇ ಮೆಥಡಲ್ಲಿ ಮಾಡಬೇಕು. ಎ ಯೂನಿಯನ್ ಬಿ ಫಸ್ಟು ಫೈಂಡ್ ಮಾಡ್ಕೊಳ್ಳೋಣ. ಎ ಯೂನಿಯನ್ ಬಿ ಅಂದರೆ ಎ ಮತ್ತು ಬಿ ಎರಡೂ ಸೆಟ್ಟಲ್ಲಿರುವಂತಹ ಎಲ್ಲ ಎಲಿಮೆಂಟ್ಸ್ನ ಲಿಸ್ಟ್ ಮಾಡ್ತೀವಿ, ಆದರೆ ಎಲಿಮೆಂಟ್ಸ್ನ ಅಗೇನ್ ಆ್ಯಂಡ್ ಅಗೇನ್ ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ಸೊ ನಮಗೇನೆಲ್ಲ ಎಲಿಮೆಂಟ್ ಬರುತ್ತೆ, 1, 2, 3, 4, 6 ಮತ್ತು 8 ಮಾತ್ರ ಆ್ಯಡ್ ಮಾಡ್ಕೋತೀವಿ. ಇದೇನು, ಎ ಯೂನಿಯನ್ ಬಿ. ನಮಗೆ ಅದಕ್ಕೆ ಕಾಂಪ್ಲಿಮೆಂಟ್ ಬೇಕು. ಹಾಗಾದರೆ ಏನು ಮಾಡ್ತೀವಿ, ಯು ಮೈನಸ್ ಎ ಯೂನಿಯನ್ ಬಿ ಮಾಡ್ತೀವಿ. ಯುನಂದರೆ ಯೂನಿವರ್ಸಲ್ ಸೆಟ್ಟಲ್ಲಿರೋ ಎಲ್ಲ ಎಲಿಮೆಂಟ್ಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ಮೈನಸ್ ಎ ಯೂನಿಯನ್ ಬಿ ಮಾಡಬೇಕು. ಅಂದರೆ ಇದೆರಡರಲ್ಲಿ ಕಾಮನ್ ಎಲಿಮೆಂಟ್ಸ್ನ ನೆಗ್ಲೆಕ್ಟ್ ಮಾಡಬೇಕು, ಉಳಿದಿರೋ ಎಲಿಮೆಂಟ್ಸ್ನ ನಾವು ನೋಟ್ ಡೌನ್ ಮಾಡ್ಕೋಬೇಕು. ಕಾಮನ್ ಎಲಿಮೆಂಟ್ ಯಾವುದ್ಯಾವುದು, 1, 2, 3, 4, 6, 8. ಹಾಗಾದರೆ ಉಳಿದಿರೋ ಎಲಿಮೆಂಟ್ಸ್ ಯಾವುದು, 5, 7, 9. ಇದು ಆನ್ಸರ್. ಓಕೆ, ಸೇಮ್ ಮೆಥಡಲ್ಲೇ ಮಾಡಿದ್ದೀವಿ. ಇವಾಗ ನೆಕ್ಸ್ಟ್ ಕ್ವಶನಲ್ಲಿ ಎ ಕಾಂಪ್ಲಿಮೆಂಟ್ ಹೋಲ್ ಕಾಂಪ್ಲಿಮೆಂಟ್ ಇದೆ. ಇದು ನಿಮಗೆ ಪ್ರಾಪರ್ಟಿ ಗೊತ್ತಿದ್ದರೆ ಡೈರೆಕ್ಟಾಗಿ ಆನ್ಸರ್ ಹೇಳಬಹುದು, ಬಟ್ ಸ್ಟಿಲ್ ನಾವು ಮೆಥಡಲ್ಲಿ ಹೆಂಗೆ ಮಾಡೋದು ನೋಡೋಣ. ಎ ಕಾಂಪ್ಲಿಮೆಂಟ್ ಅಂದರೆ ಯೂನಿವರ್ಸಲ್ ಸೆಟ್ ಮೈನಸ್ ಎ ಸೆಟ್, ಹೌದಲ್ವಾ. ಸೊ ಯೂನಿವರ್ಸಲ್ ಸೆಟ್ ಹಾಕ್ಕೊಳ್ಳಿ, ಮೈನಸ್ ಎ ಸೆಟ್ ಸಬ್ಸ್ಟಿಟ್ಯೂಟ್ ಮಾಡಿ. ಏನು ಮಾಡಬೇಕು, ಎರಡರಲ್ಲಿ ಕಾಮನ್ ಎಲಿಮೆಂಟ್ 1, 2, 3, 4 ಬರುತ್ತೆ. ಅದನ್ನು ಬಿಟ್ಟರೆ ಉಳಿದಿರೋ ಎಲಿಮೆಂಟ್ಸ್ ಯಾವುದು, 5, 6, 7, 8 ಮತ್ತು 9. ಈಗ ನಮಗೆ ಆನ್ಸರ್ ಬಂದಿದ್ದು ಎ ಕಾಂಪ್ಲಿಮೆಂಟ್ ಮಾತ್ರ, ಆದರೆ ನಮಗವ್ರು ಕೇಳಿರೋದು ಎ ಕಾಂಪ್ಲಿಮೆಂಟಿಗೆ ಹೋಲ್ ಕಾಂಪ್ಲಿಮೆಂಟ್ ಮಾಡಿ ಅಂತ. ಹಾಗಾದರೆ ಏನರ್ಥ, ಯು ಮೈನಸ್ ಎ ಕಾಂಪ್ಲಿಮೆಂಟ್. ಯಾವುದರ ಕಾಂಪ್ಲಿಮೆಂಟ್ ಬೇಕು ಅದನ್ನು ನಾವು ಯೂನಿವರ್ಸಲ್ ಸೆಟ್ಟಿಂದ ಸಬ್ಟ್ರಾಕ್ಟ್ ಮಾಡಬೇಕು. ಸೊ ನಮಗೆ ಎ ಕಾಂಪ್ಲಿಮೆಂಟಿಗೇ ಕಾಂಪ್ಲಿಮೆಂಟ್ ಮಾಡಿ ಹೇಳಿದ್ದಾರೆ. ಸೊ ಯು ಮೈನಸ್ ಎ ಕಾಂಪ್ಲಿಮೆಂಟ್ ಬರ್ಕೊಂಡಿದ್ದೀನಿ. ಯೂನಿವರ್ಸಲ್ ಸೆಟ್ ಸಬ್ಸ್ಟಿಟ್ಯೂಟ್ ಮಾಡಿ ಮೈನಸ್ ಎ ಕಾಂಪ್ಲಿಮೆಂಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಕಾಮನ್ ಎಲಿಮೆಂಟ್ಸ್ನೆಲ್ಲ ಬಿಟ್ಟರೆ ನಮಗೆ 1, 2, 3, 4 ಈ ಎಲಿಮೆಂಟ್ಸ್ ಮಾತ್ರ ಸೆಟ್ಟಲ್ಲಿ ಉಳ್ಕೊಳ್ಳುತ್ತೆ. ಕ್ಲಿಯರ್? ಇವಾಗ ಅದು ಏನು ಅಂತ ನೋಡಿದ್ರೆ ನಮಗೆ ಎ ಸೆಟ್ ವಾಪಸ್ ಬಂದಿರುತ್ತೆ. ಇದು ನಮ್ಮ ಪ್ರಾಪರ್ಟಿ. ಎ ಕಾಂಪ್ಲಿಮೆಂಟ್ ಹೋಲ್ ಕಾಂಪ್ಲಿಮೆಂಟ್ ಮಾಡಿದ್ರೆ ಎ ಬರುತ್ತೆ ಅನ್ನೋದು ಪ್ರಾಪರ್ಟಿ. ಓಕೆ, ನೆಕ್ಸ್ಟ್ ಕ್ವಶನಲ್ಲಿ
ಬಿ ಮೈನಸ್ ಸಿ ಹೋಲ್ ಕಾಂಪ್ಲಿಮೆಂಟ್ ಇದೆ. ಈಗ ಫಸ್ಟ್ ನಾವು ಬಿ ಮೈನಸ್ ಸಿ ಅಂದರೆ ಏನು ಅಂತ ಫೈಂಡ್ ಮಾಡ್ಕೊಬಿಡೋಣ. ಬಿ ಸೆಟ್ಟು ಮತ್ತು ಸಿ ಸೆಟ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀನಿ. ಮೈನಸ್ ಸೈನ್ ಇದ್ದರೆ ನಾವೇನು ಮಾಡಬೇಕು, ಕಾಮನ್ ಎಲಿಮೆಂಟ್ಸ್ನ ನೆಗ್ಲೆಕ್ಟ್ ಮಾಡಿ ಉಳಿದಿರೋ ಎಲಿಮೆಂಟ್ನ ಬರೀಬೇಕು. ಸೊ ಯಾವುದೆಲ್ಲ ಕಾಮನ್ ಎಲಿಮೆಂಟ್ ಇದೆ, ನಮಗೆ 4 ಮತ್ತು 6 ಇದೆ. ಆಯಿತಾ, ಉಳಿದಿರೋ ಎಲಿಮೆಂಟ್ ಯಾವುದು ಹಾಗಾದರೆ 2 ಮತ್ತು 8, ಅದನ್ನು ಮಾತ್ರ ಆನ್ಸರ್ ಅಂತ ಬರಿತೀವಿ. ಇದು ನಮಗೆ ಬಿ ಮೈನಸ್ ಸಿ ಸೆಟ್. ಆಯಿತಾ, ಬೇಕಾಗಿರೋದೇನು, ಬಿ ಮೈನಸ್ ಸಿಗೆ ಕಾಂಪ್ಲಿಮೆಂಟ್ ಬೇಕು. ಹಾಗಾದರೆ ಏನು ಮಾಡ್ತೀವಿ, ಯು ಮೈನಸ್ ಬಿ ಮೈನಸ್ ಸಿ ಅಂತ ಹಾಕೋತೀವಿ. ಯಾವುದು ಕಾಂಪ್ಲಿಮೆಂಟ್ ಬೇಕು ಆ ಸೆಟ್ಟನ್ನು ಯು ಇಂದ ಸಬ್ಟ್ರಾಕ್ಟ್ ಮಾಡಬೇಕು. ಆಯಿತಾ, ಸೊ ಯು ಮತ್ತು ಬಿ ಮೈನಸ್ ಸಿ ಎರಡನ್ನೂ ನಾನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಸ್ಟೆಪ್ ಏನು, ಎರಡರಲ್ಲಿನೂ ಯಾವುದು ಕಾಮನ್ ಎಲಿಮೆಂಟ್ ಅಂತ ಚೂಸ್ ಮಾಡಬೇಕು. ಆಬ್ವಿಯಸ್ಲಿ 2 ಮತ್ತು 8 ಕಾಮನ್ ಎಲಿಮೆಂಟ್ ಬರುತ್ತೆ. ಹಾಗಾದರೆ ಉಳಿದಿರೋ ಎಲ್ಲ ಎಲಿಮೆಂಟ್ಸ್ನ ಲಿಸ್ಟ್ ಮಾಡಿ. 1 3 4 5 6 7 ಮತ್ತು 9. ಸೊ ಎಲ್ಲ ಎಲಿಮೆಂಟ್ ನಮಗೆ ಬಿ ಮೈನಸ್ ಸಿ ಕಾಂಪ್ಲಿಮೆಂಟಿಗೆ ಆನ್ಸರ್ ಆಗಿರುತ್ತೆ. ಓಕೆನಾ. ಇವಾಗ ನೆಕ್ಸ್ಟ್ ಕ್ವಶನ್ ಇದೆ, ಸೆಕೆಂಡ್ ಒನ್ನು. ಇಫ್ ಯು ಮತ್ತು ಎ ಬಿ ಸಿ ಡಿ 4 ಸೆಟ್ಟನ್ನು ಕೊಟ್ಟಿದ್ದಾರೆ. ಫಸ್ಟು ನಾವು ಇದಕ್ಕೆ ಕಾಂಪ್ಲಿಮೆಂಟ್ಸ್ನ ಫೈಂಡ್ ಮಾಡ್ಕೋಬೇಕು. ಫೈಂಡ್ ದ ಕಾಂಪ್ಲಿಮೆಂಟ್ಸ್ ಆಫ್ ಈಚ್ ಸೆಟ್ ಅಂತ ಇದೆ. ಸೊ ಎ ಕಾಂಪ್ಲಿಮೆಂಟ್ ಅಂದರೆ ಅದೇ ಪ್ರೊಸೀಜರ್, ಏನು, ಯು ಮೈನಸ್ ಎ. ಸೊ ಯು ಸೆಟ್ಟನ್ನು ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಅದು ನಂಬರ್ ಆದರೂ ಇರಲಿ, ನೇಮ್ ಆದರೂ ಇರಲಿ, ಅಥವಾ ಯಾವುದೇ ಆಲ್ಫಾಬೆಟ್ ಆದರೂ ಇರಲಿ, ಪ್ರೊಸೀಜರ್ ಸೇಮ್. ಏನು ಮಾಡಬೇಕು, ಎರಡರಲ್ಲಿನೂ ಕಾಮನ್ ಎಲಿಮೆಂಟ್ಸ್ನ ಮಾರ್ಕ್ ಮಾಡ್ಕೋಬೇಕು. ಫಸ್ಟ್ ಸೆಟ್ಟಲ್ಲಿ ಉಳಿದಿರೋ ಎಲಿಮೆಂಟ್ಸ್ನ ಬರೀಬೇಕು. ಸೊ ಕಾಮನ್ ಎಲಿಮೆಂಟ್ಸ್ ಎ ಬಿ ಸಿ, ಹೌದಲ್ವಾ. ಈಗ ಉಳಿದಿರೋ ಎಲಿಮೆಂಟ್ ಏನೇನು ಬಂದಿದೆ, ಡಿ ಇ ಎಫ್ ಜಿ ಹೆಚ್. ಇದು ನಮಗೆ ಎ ಕಾಂಪ್ಲಿಮೆಂಟಿಗೆ ಆನ್ಸರ್ ಆಗಿರುತ್ತೆ. ಈಸಿ. ಓಕೆ, ಸೆಕೆಂಡ್ ಕ್ವಶನ್ನು, ಬಿ ಸೆಟ್ಟು ಡಿ ಇ ಎಫ್ ಜಿ ಕೊಟ್ಟಿದ್ದಾರೆ. ಬಿ ಕಾಂಪ್ಲಿಮೆಂಟ್ ಫೈಂಡ್ ಮಾಡಿ ಅಂತ ಹೇಳಿದ್ದಾರೆ. ಸೇಮ್ ಅದೇ ಪ್ರೊಸೀಜರ್ನ ನಾನು ಇಲ್ಲಿ ಫಾಲೋ ಮಾಡ್ತಿದ್ದೀನಿ. ಯು ಮತ್ತು ಮೈನಸ್ ಬಿ ಹಾಕ್ಕೋಬೇಕು. ಯು ಸೆಟ್ಟಲ್ಲಿರೋ ಎಲ್ಲ ಎಲಿಮೆಂಟು ಬರ್ಕೊಳ್ಳಿ, ಮೈನಸ್ ಬಿ. ಓಕೆ, ಡಿ ಇ ಎಫ್ ಜಿ ಬರುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಕಾಮನ್ ಎಲಿಮೆಂಟ್ಸ್ನ ನೆಗ್ಲೆಕ್ಟ್ ಮಾಡಬೇಕು. ಮಾಡಿದರೆ ನಮಗೆ ಏನು ಬರುತ್ತೆ ಆನ್ಸರು, ಡಿ ಇ ಎಫ್ ಜಿ ಬಿಟ್ಟರೆ ಎ ಬಿ ಸಿ ಮತ್ತು ಹೆಚ್. ಇವಾಗ ಅದೇ ಮೆಥಡು ಸಿ ಕಾಂಪ್ಲಿಮೆಂಟಿಂಗ್ ಮಾಡ್ತೀನಿ ನಾನು. ಯು ಮೈನಸ್ ಸಿ ಬರ್ಕೋಬೇಕು. ಯು ಮತ್ತು ಸಿನಲ್ಲಿ ಇರೋಂತಹ ಕಾಮನ್ ಎಲಿಮೆಂಟ್ಸು ನಮಗೆ ಎ ಸಿ ಇ ಜಿ ಬರುತ್ತೆ. ಸೊ ಹಾಗಾದರೆ ಉಳಿದಿರೋ ಎಲಿಮೆಂಟ್ಸ್ ಯಾವುದಾದ್ರು ಬಂತು, ಡಿ ಬಿ ಡಿ ಎಫ್ ಮತ್ತು ಹೆಚ್. ಓಕೆನಾ. ಡಿ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ, ಸೇಮ್ ಅದೇ ಪ್ರೊಸೀಜರ್. ಯು ಮೈನಸ್ ಡಿ ಹಾಕ್ಕೋಬೇಕು. ಎರಡು ಸೆಟ್ಟಲ್ಲಿ ಏನು ಕಾಮನ್ ಅಂದರೆ ಎಫ್ ಜಿ ಮತ್ತು ಹೆಚ್ ಎ ಕಾಮನ್ ಬರುತ್ತೆ. ಹಾಗಾದರೆ ಇದರಲ್ಲಿ ಎರಡರಲ್ಲಿ ಉಳಿದಿರೋ ಎಲಿಮೆಂಟ್ಸ್ ಮಾರ್ಕ್ ಮಾಡಿರೋದು ಬಿಟ್ಟು ಬಿ ಸಿ ಡಿ ಇ. ಸೊ ನೆಕ್ಸ್ಟ್ ಕ್ವಶನ್, ಥರ್ಡ್ ಒನ್ನಲ್ಲಿ, ಟೇಕಿಂಗ್ ದ ಸೆಟ್ ಆಫ್ ನ್ಯಾಚುರಲ್ ನಂಬರ್ ಆಸ್ ಅ ಯೂನಿವರ್ಸಲ್ ಸೆಟ್, ರೈಟ್ ಡೌನ್ ದ ಕಾಂಪ್ಲಿಮೆಂಟ್ಸ್ ಆಫ್ ದ ಫಾಲೋಯಿಂಗ್ ಸೆಟ್ಸ್ ಅಂತ ಇದೆ. ಸೊ ನಾವು ಕೊಟ್ಟಿರೋ ಸೆಟ್ಟಿಗೆ ಕಾಂಪ್ಲಿಮೆಂಟ್ ಬರೀಬೇಕು. ಅಂದರೆ ಯಾವ ಎಲಿಮೆಂಟು ನ್ಯಾಚುರಲ್ ನಂಬರ್ಸಲ್ಲಿ ಇರುತ್ತೆ ಬಟ್ ಕೊಟ್ಟಿರೋ ಸೆಟ್ಟಲ್ಲಿ ಇರಲ್ಲ ಅಂಥದ್ದನ್ನು ಚೂಸ್ ಮಾಡಬೇಕು. ಸೊ ಫಸ್ಟ್ ಕ್ವಶನಲ್ಲಿ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಅ ಈವನ್ ನ್ಯಾಚುರಲ್ ನಂಬರ್ ಕೊಟ್ಟಿದ್ದಾರೆ. ಸೊ ನ್ಯಾಚುರಲ್ ನಂಬರ್ಸಲ್ಲಿ ಎಲ್ಲ ಈವನ್ ನ್ಯಾಚುರಲ್ ನಂಬರ್ಸ್ ತೆಗೆದ್ರೆ ನಮ್ಗೆ ಏನು ಉಳಿಯುತ್ತೆ, ಆಡ್ ನ್ಯಾಚುರಲ್ ನಂಬರ್ಸ್ ಅಲ್ವಾ. ಸೊ ಅದನ್ನು ಇದೇ ಫಾರ್ಮಲ್ಲಿ ಬರೀರಿ, ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಅ ಆಡ್ ನ್ಯಾಚುರಲ್ ನಂಬರ್ ಅನ್ನೋದು ಕಾಂಪ್ಲಿಮೆಂಟ್. ಅರ್ಥ ಆಯ್ತಾ. ಸೊ ಸೆಕೆಂಡ್ ಸೆಟ್ಟಿಗೆ ಎಕ್ಸ್ ಈಸ್ ಅನ್ ಆಡ್ ನ್ಯಾಚುರಲ್ ನಂಬರ್ ಇದೆ. ಸೊ ಅದಕ್ಕೆ ಕಾಂಪ್ಲಿಮೆಂಟ್ ಬರೆದ್ರೆ ಎಕ್ಸ್ ಈಸ್ ಅ ಈವನ್ ನ್ಯಾಚುರಲ್ ನಂಬರ್ ಬರಿತೀವಿ, ರೈಟ್. ಸೊ ಥರ್ಡ್ ಒನ್, ಎಕ್ಸ್ ಈಸ್ ಅ ಪಾಸಿಟಿವ್ ಮಲ್ಟಿಪಲ್ ಆಫ್ 3 ಅಂತ ಇದೆ. ಸೊ ಏನು ಬರೀಬೇಕು, ಎಕ್ಸ್ ಇಸ್ ನಾಟ್ ಅ ಪಾಸಿಟಿವ್ ಮಲ್ಟಿಪಲ್ ಆಫ್ 3. ಅಂದರೆ ಮಲ್ಟಿಪಲ್ ಆಫ್ 3 ಅಲ್ಲದೆ ಇರೋದನ್ನೆಲ್ಲ ಈ ಸೆಟ್ ಒಳಗಡೆ ಬರಿಬೋದು, ಅದು ಕಾಂಪ್ಲಿಮೆಂಟ್, ರೈಟ್. ಸೊ ನೆಕ್ಸ್ಟ್ ಒನ್, ಎಕ್ಸ್ ಇಸ್ ಅ ಪ್ರೈಮ್ ನಂಬರ್ ಅಂತ ಕೊಟ್ಟಿದ್ದಾರೆ. ಸೊ ಪ್ರೈಮ್ ನಂಬರ್ ಅಲ್ಲದೆ ಇರೋದನ್ನು ನಾವು ಕಾಂಪ್ಲಿಮೆಂಟಲ್ಲಿ ಬರೀಬೇಕು. ಸೊ ಒಂದು ಎಕ್ಸ್ ಇಸ್ ನಾಟ್ ಅ ಪ್ರೈಮ್ ನಂಬರ್ ಬರೀಬೋದು, ಅದರ್ವೈಸ್ ಎಕ್ಸ್ ಇಸ್ ಅ ಕಾಂಪೋಸಿಟ್ ನಂಬರ್ ಆರ್ 1 ಅಂತ ಬರೀಬೋದು. ಯಾಕಂದರೆ ಕಾಂಪೋಸಿಟ್ ನಂಬರಲ್ಲಿ 1 ಇನ್ಕ್ಲೂಡ್ ಆಗಲ್ಲ, ಈವನ್ ಪ್ರೈಮ್ ನಂಬರಲ್ಲೂ ಇರಲ್ಲ. ಸೊ ಎರಡರಲ್ಲೂ ಇರಲ್ಲ ಅಂತಂದರೆ ನಾವು ಮಿಕ್ಸ್ ಮಾಡಿ ಬರೀಬೇಕು. ನೆಕ್ಸ್ಟ್ ಕ್ವಶನ್ನು, ಎಕ್ಸ್ ಇಸ್ ಅ ನ್ಯಾಚುರಲ್ ನಂಬರ್ ಡಿವಿಸಿಬಲ್ ಬೈ 3 ಆ್ಯಂಡ್ 5 ಅಂತ ಇದೆ. ಸೊ ನಾವು ಅದಕ್ಕೆ ರಿವರ್ಸಲ್ ಬರೀಬೇಕಂದ್ರೆ ನಾಟ್ ಡಿವಿಸಿಬಲ್ ಬೈ 3 ಆ್ಯಂಡ್ 5 ಅಂತ ಬರೆದ್ರೆ ಅದು ಕಾಂಪ್ಲಿಮೆಂಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್ ಅಂತ ಇದೆ. ಸೊ ಪರ್ಫೆಕ್ಟ್ ಸ್ಕ್ವೇರ್ ಅಂದರೆ 1 4 9 ಈ ಥರ ಎಲಿಮೆಂಟ್ಸ್ ಬರುತ್ತೆ. ಆ ಎಲಿಮೆಂಟ್ಸ್ ಅಲ್ಲದೆ ಇರೋದನ್ನು ನಾವು ಮೆನ್ಷನ್ ಮಾಡ್ತೀವಿ. ಅಂದರೆ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್ ಅಂತ ಬರೀತೀವಿ. ಓಕೆ, ಸೇಮ್ ಅದೇ ಥರ ಕ್ವಶನ್ನು,
ಎಕ್ಸ್ ಇಸ್ ಅ ಪರ್ಫೆಕ್ಟ್ ಕ್ಯೂಬ್ ಇದೆ. ಸೊ ಏನು ಬರೀಬೇಕು ನಾವು, ಎಕ್ಸ್ ಇಸ್ ನಾಟ್ ಅ ಪರ್ಫೆಕ್ಟ್ ಕ್ಯೂಬ್ ಅಂತ ಬರೆದ್ರೆ ಸಾಕು. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ, ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ಸ್ ಟು 8 ಇದೆ. ಫಸ್ಟು ನಾವೇನು ಮಾಡೋಣ, ಈ ಈಕ್ವೇಷನ್ನ ಸಾಲ್ವ್ ಮಾಡ್ಕೊಳ್ಳೋಣ. +5 ಆ ಕಡೆ ಹೋಯಿತು ಅಂದರೆ -5 ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಬರುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಬಿಟ್ಟು ಮಿಕ್ಕಿದೆಲ್ಲ ಎಲಿಮೆಂಟ್ಸ್ನ ನಾವಿಲ್ಲಿ ಮೆನ್ಷನ್ ಮಾಡ್ತಿದ್ದೀವಿ ಅಂತ ಕೊಡ್ತೀವಿ ಸೆಟ್ಟಲ್ಲಿ. ಓಕೆನಾ. ಅದೇ ಥರ ಇವಾಗ ಎಕ್ಸ್ ಹಚ್ಚಿದ 2x + 5 ಇಸ್ ಈಕ್ವಲ್ಸ್ ಟು 9 ಅಂತ ಇದೆ. ಈ ಈಕ್ವೇಷನ್ನ ಸಾಲ್ವ್ ಮಾಡಿದ್ರೆ ನಮಗೆ ಏನು ಆನ್ಸರ್ ಬರುತ್ತೆ, ಎಕ್ಸಿಗೆ 2 ಬರುತ್ತೆ. ಸೊ ಎಕ್ಸ್ ನಾಟ್ ಈಕ್ವಲ್ ಟು 2 ಅನ್ನೋದು ಬರೀಬೇಕು. ಯಾವ್ದು ಆನ್ಸರ್ ಬರುತ್ತೆ ಆ ಎಲಿಮೆಂಟು ಮಾತ್ರ ಸೆಟ್ಟಲ್ಲಿರುತ್ತೆ. ಆ ಎಲಿಮೆಂಟ್ನ ಬಿಟ್ಟು ಉಳಿದಿದ್ದೆಲ್ಲ ಬರೀತಿರೋದ್ರಿಂದ ನಾವು ನಾಟ್ ಈಕ್ವಲ್ ಟು ದಟ್ ಎಲಿಮೆಂಟ್ ಅಂತ ಮೆನ್ಷನ್ ಮಾಡಬೇಕು. ಓಕೆನಾ. ನೆಕ್ಸ್ಟ್ ಕ್ವಶನಲ್ಲಿ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 7 ಅಂತ ಕೊಟ್ಟಿದ್ದಾರೆ. ಅಂದರೆ 7ಗಿಂತ ಗ್ರೇಟರ್ ನಂಬರ್ ಆಲ್ಸೋ 7 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಇರೋದ್ರಿಂದ 7 ಇನ್ಕ್ಲೂಡ್ ಆಗಿರುತ್ತೆ. ಸೊ ಅದನ್ನೆಲ್ಲ ಬಿಟ್ಟು ಉಳಿದಿರೋ ಎಲಿಮೆಂಟ್ಸ್ನ ನಾವು ನ್ಯಾಚುರಲ್ ನಂಬರಲ್ಲಿ ಮೆನ್ಷನ್ ಮಾಡಬೇಕು. ಅಂದರೆ ಏನು ಬರೀತೀರಾ, ಎಕ್ಸ್ ಲೆಸ್ ದ್ಯಾನ್ 7 ಬರೀತೀರಾ. ಓಕೆ, ಯಾಕಂದರೆ ಈಕ್ವಲ್ ಟು 7 ಇದರಲ್ಲಿ ಇನ್ಕ್ಲೂಡ್ ಆಗೋಗಿದೆ. ಅದೇ ಥರ ನೆಕ್ಸ್ಟ್ ಕ್ವಶನಲ್ಲಿ ಎಕ್ಸ್ ಬಿಲಾಂಗ್ಸ್ ಟು ಎನ್, 2x + 1 ಗ್ರೇಟರ್ ದ್ಯಾನ್ 10 ಅಂತ ಹಾಕಿದ್ದಾರೆ. ಸೊ ಸ್ಟ್ರಿಕ್ಟ್ಲಿ ಗ್ರೇಟರ್ ದ್ಯಾನ್ 10 ಮಾತ್ರನೇ ಇದೆ ಇಲ್ಲಿ, 10ಗೆ ಈಕ್ವಲ್ ಅಂತ ಇವ್ರು ಮೆನ್ಷನ್ ಮಾಡಿಲ್ಲ. ಸೊ ಫಸ್ಟು ನಾವು ಸಾಲ್ವ್ ಮಾಡಿಕೊಂಡ್ರೆ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ, 9/2 ಬರುತ್ತೆ. ಓಕೆ, ಎಕ್ಸ್ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 9/2 ಅಂತ ನಾವು ಬರ್ಕೋಬೇಕು. ಯಾಕಪ್ಪ ಅಂತಂದರೆ ಇಲ್ಲಿ ಅವ್ರಿಗೆ ಕೊಟ್ಟಿರೋ ಕ್ವಶನಲ್ಲಿ ಈಕ್ವಲ್ ಟು ಇನ್ಕ್ಲೂಡ್ ಆಗಿಲ್ಲ. ಸೊ ಹಾಗಾಗಿ ನಾವು ಆನ್ಸರಲ್ಲಿ 10ಅನ್ನು ಇನ್ಕ್ಲೂಡ್ ಮಾಡಬೇಕು. ಯಾವುದು ಸೆಟ್ಟಲ್ಲಿ ಇರಲ್ಲ ಅದನ್ನೆಲ್ಲ ನಾವು ಕಾಂಪ್ಲಿಮೆಂಟಲ್ಲಿ ಇನ್ಕ್ಲೂಡ್ ಮಾಡಬೇಕು. ಓಕೆ, ಈ ಕ್ವಶನ್ ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ಏನಿದೆ, 4th ಒನ್ನು, ಇದು ತುಂಬ ಇಂಪಾರ್ಟೆಂಟು. 3 ಮಾರ್ಕ್ಸಲ್ಲಿ ಯೂಶ್ವಲಾಗಿ ಈ ಕ್ವಶನ್ ಕೇಳ್ತಾರೆ. ನಮಗೆ ಇದನ್ನು ಎಕ್ಸಾಂಪಲ್ ಪ್ರಾಬ್ಲಮಲ್ಲಿ ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ ಮೆಥಡು, ಮತ್ತೆ ಮಾಡೋಣ. UAB ಈ ಥರ ಸೆಟ್ ಕೊಟ್ಬಿಟ್ಟು ವಿ ಹ್ಯಾವ್ ಟು ಪ್ರೂವ್ ದಿಸ್ ಡಿ ಮಾರ್ಗನ್ ಲಾ. ಫಸ್ಟು ನಮಗೆ LHSಲ್ಲಿ A ಯೂನಿಯನ್ B ಹೋಲ್ ಕಾಂಪ್ಲಿಮೆಂಟ್ ಇದೆ. ಫಸ್ಟು ನಾವು A ಯೂನಿಯನ್ B ಏನು ಅಂತ ಫೈಂಡ್ ಮಾಡ್ಕೋಬೇಕು, ಅದಕ್ಕೆ ಕಾಂಪ್ಲಿಮೆಂಟ್ ಹಾಕ್ಕೋಬೇಕು. ರೈಟ್, A ಮತ್ತು B ಎರಡೂ ಸೆಟ್ ನಾನು ಬರ್ಕೋತಿದ್ದೀನಿ. ಯೂನಿಯನ್ ಅಂದರೆ ಏನು ಹೇಳಿ, ಎಲ್ಲ ಎಲಿಮೆಂಟು, ಸೆಟ್ ಆಫ್ ಆಲ್ ಎಲಿಮೆಂಟ್ಸ್. ಸೊ ಎಲ್ಲ ಎಲಿಮೆಂಟು ಬರಿತೀವಿ, ರಿಪೀಟ್ ಮಾಡಲ್ಲ ಎಲಿಮೆಂಟ್ ಎರಡರಲ್ಲೂ ಇದ್ದರೆ. ಸೊ 2, 3, 4, 5, 6, 7, 8 ಇಷ್ಟು ಎಲಿಮೆಂಟ್ ಬರುತ್ತೆ. ಅದು A ಯೂನಿಯನ್ Bಗೆ ಆನ್ಸರು. ಬಟ್ ನಮಗೆ LHSಲ್ಲಿ A ಯೂನಿಯನ್ B ಹೋಲ್ ಕಾಂಪ್ಲಿಮೆಂಟ್ ಇರೋದ್ರಿಂದ A ಯೂನಿಯನ್ B ಹೋಲ್ ಕಾಂಪ್ಲಿಮೆಂಟ್ ಏನು ಮಾಡ್ತೀವಿ, U ಮೈನಸ್ A ಯೂನಿಯನ್ B ಮಾಡ್ಕೋತೀವಿ. ಸೇಮ್ ಅದೇ ಪ್ರೊಸೀಜರ್. ಯಾವ ಸೆಟ್ಟಿಗೆ ಕಾಂಪ್ಲಿಮೆಂಟ್ ಬೇಕು ಆ ಸೆಟ್ಟನ್ನು ಯೂನಿವರ್ಸಲ್ ಸೆಟ್ಟಿಂದ ಸಬ್ಟ್ರಾಕ್ಟ್ ಮಾಡಬೇಕು. ಓಕೆ, ಸೊ ಯೂನಿವರ್ಸಲ್ ಸೆಟ್ಟನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಮತ್ತು A ಯೂನಿಯನ್ B ಇದೆ, ನಮಗೆ ಅಲ್ಲಿ ಆಲ್ರೆಡಿ ಆನ್ಸರ್ ಏನು ಬಂದಿತ್ತು A ಯೂನಿಯನ್ Bಗೆ, ಆ ಆನ್ಸರ್ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಇವಾಗ ಎಲ್ಲದರಲ್ಲಿ ಕಾಮನ್ ಎಲಿಮೆಂಟ್ ಚೆಕ್ ಮಾಡಿ. ಸೊ 2 ಇಂದ 8ವರೆಗೂ ಎಲ್ಲ ಎಲಿಮೆಂಟ್ಸು ಕಾಮನ್ ಬರುತ್ತೆ. ಸೊ ರಿಮೈನಿಂಗ್ ಎಲಿಮೆಂಟ್ ಏನಾಗುತ್ತೆ, 1 ಮತ್ತು 9. ಓಕೆನಾ. ಇದನ್ನು ನಾವು ಈಕ್ವೇಷನ್ ನಂಬರ್ 1 ಅಂತ ಕನ್ಸಿಡರ್ ಮಾಡ್ತೀವಿ. ಈಕ್ವೇಷನ್ 1 ನಮಗೆ 19 ಬಂದಿತ್ತು, ಅದನ್ನು ಬರ್ಕೊಳ್ಳೋಣ LHSಲ್ಲಿ. ಈ ಕಡೆ RHS ಸಾಲ್ವ್ ಮಾಡೋಣ. A ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ B ಕಾಂಪ್ಲಿಮೆಂಟ್ ಇದೆ. ಸೊ ನಮಗೆ ಫಸ್ಟು A ಕಾಂಪ್ಲಿಮೆಂಟ್ ಅಂದರೆ ಏನು ಅಂತ ಗೊತ್ತಾಗಬೇಕು. ಅದಕ್ಕೆ ನಾವು U ಮೈನಸ್ A ಸೆಟ್ ಮಾಡ್ತೀವಿ. ಸೊ ಯೂನಿವರ್ಸಲ್ ಸೆಟ್ಟಲ್ಲಿ ಏನಿದೆ ಅದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಮೈನಸ್ ಹಾಕ್ಕೊಂಡು A ಸೆಟ್ಟಲ್ಲಿರೋದು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಮೈನಸ್ ಅಂದರೆ ಏನರ್ಥ, ಎರಡರಲ್ಲಿ ಇರುವಂತಹ ಕಾಮನ್ ಎಲಿಮೆಂಟ್ಸ್ನ ನಾವು ನೆಗ್ಲೆಕ್ಟ್ ಮಾಡ್ತೀವಿ, ರಿಮೈನಿಂಗ್ ಎಲಿಮೆಂಟ್ಸ್ ಬರೀಬೇಕು. ಸೊ ಎರಡರಲ್ಲಿ ಕಾಮನ್ ಯಾವುದು, 2, 4, 6 ಮತ್ತು 8. ಹಾಗಾದರೆ ರಿಮೈನಿಂಗ್ ಎಲಿಮೆಂಟ್ಸ್ ಏನೆಲ್ಲ ಬಂತು ನಮಗೆ, 1, 3, 5, 7, 9. ಓಕೆ, ಇದು ಯಾವುದಕ್ಕೆ, A ಕಾಂಪ್ಲಿಮೆಂಟಿಗೆ. ಸೇಮ್ ಇದೇ ಥರ ನಾವಿವಾಗ B ಕಾಂಪ್ಲಿಮೆಂಟ್ ಮಾಡ್ಕೋಬೇಕು. B ಕಾಂಪ್ಲಿಮೆಂಟ್ ಮಾಡಬೇಕಂದ್ರೆ ಏನು ಮಾಡ್ಕೋತೀರಿ, U ಮೈನಸ್ B ಅಂತ ಹಾಕ್ಕೋಬೇಕು. ರೈಟ್, ಸೇಮ್ ಅದೇ ಪ್ರೊಸೀಜರ್. U ವ್ಯಾಲ್ಯೂ ಏನಿದೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೋತೀವಿ, ಮೈನಸ್ B ವ್ಯಾಲ್ಯೂ ಏನೆಲ್ಲ ಇದೆ ಎಲಿಮೆಂಟ್ಸು, 2, 3, 5, 7 ಇದೆ, ಅದಷ್ಟು ಸಬ್ಸ್ಟಿಟ್ಯೂಟ್ ಮಾಡಿ ಕಾಮನ್ ಎಲಿಮೆಂಟ್ಸ್ನ ಮಾರ್ಕ್ ಮಾಡ್ಕೊಳ್ಳಿ. 2, 3, 5 ಮತ್ತು 7 ಕಾಮನ್ ಎಲಿಮೆಂಟ್ ಬರುತ್ತೆ. ಅದನ್ನು ಬಿಟ್ಟರೆ ನಮಗೆ ಉಳಿಯೋದು 1, 4, 6, 8 ಮತ್ತು 9. ಓಕೆ, ಇದು B ಕಾಂಪ್ಲಿಮೆಂಟ್. ನಮಗೆ RHSಲ್ಲಿ A ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ B ಕಾಂಪ್ಲಿಮೆಂಟ್ ಇದೆ, ಹೌದಲ್ವಾ. ಸೊ A ಕಾಂಪ್ಲಿಮೆಂಟ್ ನಮ್ಗೆ ಬಂದಿರೋ ಆನ್ಸರ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೋತೀವಿ, ಅದ್ರ ಜೊತೆಗೆ ಇಂಟರ್ಸೆಕ್ಷನ್ ತೊಗೋಬೇಕು. B ಕಾಂಪ್ಲಿಮೆಂಟ್ ಏನು ಕೊಟ್ಟಿದ್ದಾರೆ ಅವರು, ನಮಗೆ ಬಂದಿತ್ತು 1, 4, 6, 8, 9. ಇಂಟರ್ಸೆಕ್ಷನ್ ಅಂದರೆ ಏನರ್ಥ, ಎರಡರಲ್ಲಿ ಇರುವಂತಹ ಕಾಮನ್ ಎಲಿಮೆಂಟ್ನ ಲಿಸ್ಟ್ ಮಾಡಬೇಕು ಅಂತ ಅರ್ಥ. ಸೊ ಎರಡರಲ್ಲೂ ಕಾಮನ್ ಎಲಿಮೆಂಟ್ ನಮಗೆ 1 ಮತ್ತು 9 ಮಾತ್ರನೇ ಇದೆ.
ಕಾಮನ್ ಎಲಿಮೆಂಟ್ನ ಬರೀಬೇಕು, ಇಂಟರ್ಸೆಕ್ಷನ್ ಇದ್ದರೆ, ಮೈನಸ್ ಇದ್ದರೆ ಅದನ್ನು ನೆಗ್ಲೆಕ್ಟ್ ಮಾಡಬೇಕು. ಕರೆಕ್ಟಾಗಿ ಸಿಂಬಲ್ ನೋಡ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿ. ಈಗ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಎರಡನ್ನೂ ಅಬ್ಸರ್ವ್ ಮಾಡಿ. ನಮಗೆ ಎಲ್ ಎಚ್ ಎಸ್ಸಲ್ಲೂ 1 ಮತ್ತು 9 ಆನ್ಸರ್ ಬಂದಿತ್ತು, ಆರ್ ಎಚ್ ಎಸ್ ಕೂಡ ಸೇಮ್ ಬಂದಿತ್ತು. ಸೊ ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ಸ್ ಟು ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್. ಕನ್ಕ್ಲೂಷನ್ ನೀವು ಬರೀಬೇಕು, ಇಂಪಾರ್ಟೆಂಟು. ಇವಾಗ ಅದೇ ಪ್ರೊಸೀಜರು, ಬಟ್ ಯೂನಿಯನ್ ಕಾಂಪ್ಲಿಮೆಂಟ್ ಬದಲು ಎ ಇಂಟರ್ಸೆಕ್ಷನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ. ಸೊ ಅದೇ ಮೆಥಡನ್ನು ನಾವು ಫಾಲೋ ಮಾಡ್ತೀವಿ. ಫಸ್ಟು ಎ ಇಂಟರ್ಸೆಕ್ಷನ್ ಬಿ ಏನು ಬರುತ್ತೆ ಫೈಂಡ್ ಮಾಡಬೇಕು. ಎ ಮತ್ತು ಬಿ ಎರಡೂ ಸೆಟ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಇಂಟರ್ಸೆಕ್ಷನ್ ಇರೋದ್ರಿಂದ ನಾವೇನು ಮಾಡಬೇಕು, ಎರಡರಲ್ಲಿ ಯಾವುದು ಕಾಮನ್ ಇದೆ ಅದನ್ನು ಆನ್ಸರ್ ಅಂತ ಬರ್ಕೋಬೇಕು. ಸೊ ಆನ್ಸರು 2 ಅನ್ನೋದು ಒಂದೇ ಬರುತ್ತೆ, ಒಂದೇ ಎರಡು ಸೆಟ್ಟಲ್ಲಿನೂ ಕಾಮನ್ ಇರೋದು. ಸೊ ಎ ಇಂಟರ್ಸೆಕ್ಷನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಬೇಕು. ಯು ಮೈನಸ್ ಎ ಇಂಟರ್ಸೆಕ್ಷನ್ ಬಿ ಬರ್ಕೋತೀರ. ಸೊ ಯು ಮೈನಸ್ ಎ ಇಂಟರ್ಸೆಕ್ಷನ್ ಬಿ ಅಲ್ಲಿ ನಮಗೆ ಇರೋದೇ ಒಂದು ಎಲಿಮೆಂಟು, ಅದು 2. ಸೊ ಆ 2ನ ನೆಗ್ಲೆಕ್ಟ್ ಮಾಡಿದ್ರೆ ನಮಗೆ ಎಲ್ಲ ಎಲಿಮೆಂಟು ಉಳಿಯುತ್ತೆ 2 ಬಿಟ್ಟು. ಸೊ ಏನೆಲ್ಲ ಬರೀಬೇಕು, 1 3 4 5 6 7 8 9 ಈ ಎಲ್ಲ ಎಲಿಮೆಂಟನ್ನು ಬರ್ಕೋಬೇಕು. ಅದು ನಿಮ್ಮ ಈಕ್ವೇಷನ್ 1 ಆಗಿರುತ್ತೆ. ಎಲ್ ಎಚ್ ಎಸ್ ಅಂತ ಕನ್ಸಿಡರ್ ಮಾಡಬೇಕು. ಓಕೆನಾ. ಈಗ ಆರ್ ಎಚ್ ಎಸ್ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎ ಕಾಂಪ್ಲಿಮೆಂಟ್ ನಾವು ಆಲ್ರೆಡಿ ಹಿಂದಿನ ಕ್ವಶನಲ್ಲಿ ಮಾಡಿದ್ದೀವಿ, ಸೇಮ್ ಅದೇ ಎ ಕಾಂಪ್ಲಿಮೆಂಟ್ ಇರುತ್ತೆ. ನಿಮಗೆ ಎಕ್ಸಾಮಲ್ಲಿ ಸಪ್ರೇಟಾಗಿ ಕೇಳಿದ್ರೆ ನೀವು ಎ ಕಾಂಪ್ಲಿಮೆಂಟ್ ಮತ್ತೆ ಬರೀಬೇಕು. ಬಟ್ ಇವಾಗ ನಾನು ಹಿಂದಿನ ಕ್ವಶನಲ್ಲಿ ಮಾಡಿದ್ನಲ್ಲ ಅದೇ ಎ ಕಾಂಪ್ಲಿಮೆಂಟ್ ತೊಗೋತಿದ್ದೀನಿ, ಯೂನಿಯನ್ ಬಿ ಕಾಂಪ್ಲಿಮೆಂಟ್ ತೊಗೋತೀವಿ. ಯೂನಿಯನ್ ಅಂದರೆ ಏನರ್ಥ, ಎಲ್ಲ ಎಲಿಮೆಂಟು ಬರೀಬೇಕು. ಸೊ ಎ ಮತ್ತು ಬಿ ಇರೋ ಎಲ್ಲ ಎಲಿಮೆಂಟ್ಸ್ನ ನಾವು ಲಿಸ್ಟ್ ಮಾಡಿದ್ರೆ ಆಬ್ವಿಯಸ್ಲಿ ಫಸ್ಟ್ ಎಲ್ ಎಚ್ ಎಸ್ಸಲ್ಲಿ ನಾವು ಏನು ಮಾಡಿದ್ವಿ ಅದೇ ಆನ್ಸರ್ ಆರ್ ಎಚ್ ಎಸ್ಸಿಗೆ ಬರುತ್ತೆ. ಬಂದ ಮೇಲೆ ಕನ್ಕ್ಲೂಷನ್ ಬರೆಯೋದನ್ನ ಮರಿಬೇಡಿ. ಅವ್ರು ಏನು ಕೊಟ್ಟಿರ್ತಾರೆ ಈಕ್ವೇಷನ್ ಅದನ್ನೇ ಕನ್ಕ್ಲೂಷನ್ನಾಗಿ ನೀವು ಬರೀಬೇಕು. ಕ್ಲಿಯರ್ ಆಯಿತಾ. ಸೊ ನೆಕ್ಸ್ಟ್ ಕ್ವಶನಲ್ಲಿ ನಮಗೆ ಡ್ರಾ ದ ಅಪ್ರೋಪ್ರಿಯೇಟ್ ವೆನ್ ಡಯಾಗ್ರಾಮ್ಸ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಅಂತ ಇದೆ. ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಅಂತ ಇದೆ. ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಅಂದರೆ ಎ ಮತ್ತು ಬಿನಲ್ಲಿ ಇರೋ ಎಲ್ಲ ಎಲಿಮೆಂಟ್ನೂ ಲಿಸ್ಟ್ ಮಾಡಿರ್ತೀವಿ, ಅದನ್ನು ಬಿಟ್ಟು ಯುನಲ್ಲಿರೋದನ್ನು ನಾವು ಶೇಡ್ ಮಾಡಬೇಕು. ಅಂದರೆ ಅರ್ಥ ನಮಗೆ ಡಯಾಗ್ರಾಮ್ ಈ ಥರ ಬರುತ್ತೆ. ಓಕೆ, ಎ ಯೂನಿಯನ್ ಬಿ ಬಿಟ್ಟು ಹೊರಗಡೆ ಇರೋದೆಲ್ಲ ಶೇಡ್ ಮಾಡಿದ್ವಿ. ಇವಾಗ ನೆಕ್ಸ್ಟ್ ಕ್ವಶನ್ ನೋಡಿ, ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಇದೆ. ನಮಗೆ ಡಿ ಮಾರ್ಗನ್ಸ್ ಲಾ ಇವಾಗ ಪ್ರೀವಿಯಸ್ ಕ್ವಶನಲ್ಲಿ ಸಾಲ್ವ್ ಮಾಡಿದ್ವಲ್ಲ. ಸೊ ಡಿ ಮಾರ್ಗನ್ಸ್ ಲಾ ಏನು ಹೇಳ್ಬೋದು ನಾವು, ಫಸ್ಟ್ ಮತ್ತು ಸೆಕೆಂಡ್ ಕ್ವಶನ್ ಎರಡೂ ಸೇಮೇನೆ. ಸೊ ಎರಡಕ್ಕೂ ಇದೇ ಡಯಾಗ್ರಾಮೇ ಬರುತ್ತೆ. ಥರ್ಡ್ ಮತ್ತು ಫೋರ್ತ್ ಕ್ವಶನ್ ಕೂಡ ಸೇಮ್ ಇದೆ, ರೈಟ್, ಅದೇ ಡಿ ಮಾರ್ಗನ್ ಲಾನೇ ಇದೆ. ಸೊ ಹಾಗಾದರೆ ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಅಂದರೆ ಇಂಟರ್ಸೆಕ್ಷನ್ ವ್ಯಾಲ್ಯೂ ಬಿಟ್ಟು ಮಿಕ್ಕಿದ್ದೆಲ್ಲ ಶೇಡ್ ಮಾಡಬೇಕು ಅಂತ, ರೈಟ್. ಸೊ ಈ ಥರ ಡಯಾಗ್ರಾಮ್ ಬರುತ್ತೆ. ಥರ್ಡ್ ಮತ್ತು ಫೋರ್ತ್ಗೆ ಸೇಮ್ ಆನ್ಸರ್ ಇರುತ್ತೆ, ರೈಟ್. ಸೊ ಸಿಕ್ಸ್ತ್ ಕ್ವಶನಲ್ಲಿ ಏನಿದೆ, ಲೆಟ್ ಯು ಬಿ ಅ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ಇನ್ ಅ ಪ್ಲೇನ್ ಇಫ್ ಎ ಇಸ್ ಅ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ಅಟ್ ಲೀಸ್ಟ್ ಒನ್ ಆ್ಯಂಗಲ್ ಡಿಫರ್ ಫ್ರಮ್ 60 ಡಿಗ್ರಿ, ವಾಟ್ ಈಸ್ ಎ ಕಾಂಪ್ಲಿಮೆಂಟ್ ಅಂತ ಕೇಳ್ತಿದ್ದಾರೆ. ಸೊ ಏನು ಹೇಳಿದ್ದಾರೆ, ಒನ್ ಆ್ಯಂಗಲ್ ಅಟ್ಲೀಸ್ಟ್ ಒನ್ ಆ್ಯಂಗಲ್ ಡಿಫರ್ ಫ್ರಮ್ 60 ಡಿಗ್ರಿ, 60 ಡಿಗ್ರಿ ಬಿಟ್ಟು ಬೇರೆ ಆ್ಯಂಗಲ್ ಇರಬೇಕಂತ ಹೇಳಿದ್ದಾರೆ. ಸೊ ಹಾಗಾದರೆ ನಮಗೆ ಕಾಂಪ್ಲಿಮೆಂಟ್ ತೊಗೊಂಡ್ರೆ ಎಲ್ಲ ಆ್ಯಂಗಲು ಏನು ಮಾಡಬೇಕು, ಈಕ್ವಲ್ ಟು 60 ಡಿಗ್ರಿ ಬರಬೇಕು. ಸೊ ಒಂದು ಟ್ರಯಾಂಗಲಲ್ಲಿ ಎಲ್ಲ ಆ್ಯಂಗಲ್ಲು ಈಕ್ವಲ್ ಟು 60 ಡಿಗ್ರಿ ಆದರೆ ನಾವು ಅದನ್ನು ಏನಂತ ಕರಿತೀವಿ, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಸೊ ಎ ಕಾಂಪ್ಲಿಮೆಂಟ್ ಇಸ್ ದಿ ಸೆಟ್ ಆಫ್ ಆಲ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಸ್ ಅಂತ ಹೇಳಬೇಕು. ಕ್ಲಿಯರ್. ಓಕೆ, ನೆಕ್ಸ್ಟ್ ಕ್ವಶನ್ನು ಮಾಡೋದಕ್ಕೆ ಮುಂಚೆ ನಾನೊಂದು ಸಿಂಪಲ್ ಎಕ್ಸಾಂಪಲ್ ತೊಗೋತೀನಿ. ಯು ಮತ್ತು ಎ ಜಸ್ಟ್ ಅರ್ಥ ಮಾಡ್ಕೊಳ್ಳೋಕ್ಕೆ ನೀವು ಯಾವ ಎಕ್ಸಾಂಪಲ್ ಬೇಕಾದರೂ ಕೊಟ್ಕೋಬೋದು. ಓಕೆ, ಎ ಕಾಂಪ್ಲಿಮೆಂಟ್ ಏನು ಅಂತ ಫೈಂಡ್ ಮಾಡೋಣ. ಇವಾಗ ಯು ಮೈನಸ್ ಎ ಮಾಡಿದ್ರೆ ಅಂದರೆ ಕಾಮನ್ ಎಲಿಮೆಂಟ್ ಬಿಟ್ಟರೆ ಎ ಕಾಂಪ್ಲಿಮೆಂಟ್ ನಮಗೆ 1 3 ಬರುತ್ತೆ, ಹೌದಲ್ವಾ. ಇವಾಗ ನಾವು ಫಸ್ಟು ಎ ಯೂನಿಯನ್ ಎ ಕಾಂಪ್ಲಿಮೆಂಟ್ ಮಾಡಿ ಚೆಕ್ ಮಾಡೋಣ. ಎರಡರಲ್ಲೂ ಇರೋ ಎಲ್ಲ ಎಲಿಮೆಂಟು ಬರೆದ್ರೆ ನಮಗೆ 1 2 3 4 ಬರುತ್ತೆ. ಅಬ್ಸರ್ವ್ ಮಾಡ್ಕೊಳ್ಳೋಣ. ಫಸ್ಟು ಎ ಇಂಟರ್ಸೆಕ್ಷನ್ ಎ ಕಾಂಪ್ಲಿಮೆಂಟ್ ನೋಡೋಣ. ಇವಾಗ ಎರಡರಲ್ಲೂ ಏನು ಕಾಮನ್ ಎಲಿಮೆಂಟು ಅಂತ ಚೆಕ್ ಮಾಡಿ, ಏನಾದರೂ ಬರುತ್ತಾ, ಇಲ್ಲ. ಸೊ ನಾವೇನು ಬರಿತೀವಿ, ನಲ್ ಸೆಟ್ ಬರಿತೀವಿ. ಇದಕ್ಕೆ ಎ ಯೂನಿಯನ್ ಎ ಕಾಂಪ್ಲಿಮೆಂಟ್ ಮಾಡಿದಾಗ ನಮಗೆ ಯೂನಿವರ್ಸಲ್ ಸೆಟ್ ಬಂದಿತ್ತು, ಇಂಟರ್ಸೆಕ್ಷನ್ ಮಾಡಿದಾಗ ನಲ್ ಸೆಟ್ ಬರುತ್ತೆ. ಇದು ಯಾವಾಗಲೂ ಟ್ರೂ. ಇದೇ ಥರ 5 ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಎ ಇತ್ತು ಅಂದ್ಕೊಳ್ಳಿ. 5 ಕಾಂಪ್ಲಿಮೆಂಟ್ ಅಂದರೆ ಅರ್ಥ ಏನು, ಯು ಮೈನಸ್ 5 ಅಲ್ವಾ. ಯಾವಾಗಲೂ ನಾವು ಇದೇ ಥರ ಮಾಡೋದು, ಯೂನಿವರ್ಸಲ್ ಸೆಟ್ಟಿಂದ ಕೊಟ್ಟಿರೋ ಸೆಟ್ನ ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಯು ಮೈನಸ್ 5 ಅಂದರೆ 5ಅಲ್ಲಿ ಯಾವುದೂ ಎಲಿಮೆಂಟ್ ಇರಲ್ಲ, ನೋ ಕಾಮನ್ ಎಲಿಮೆಂಟ್ ಅಂದರೆ ಯು ಸೆಟ್ ವಾಪಸ್ ಬರುತ್ತೆ. ಅದೊಂಥರ 0 ಇದ್ದಂಗೆ, ಆಯಿತಾ. ಈಗ ಯು ಇಂಟರ್ಸೆಕ್ಷನ್ ಎ ಬರ್ಕೊಂಡ್ವಿ. ಎರಡರಲ್ಲಿ ಯಾವ್ದು ಕಾಮನ್ ಎಲಿಮೆಂಟ್ ಇಂಟರ್ಸೆಕ್ಷನ್ ಅಂದರೆ 2 4, ರೈಟ್. ಈಗ 2 4 ಅನ್ನೋದು ಯಾವ ಸೆಟ್ಟು ನಮಗೆ, ಎ ಸೆಟ್, ರೈಟ್. ಇದೇ ಥರ ನಾವು ಯಾವುದೇ ಸೆಟ್ಟಿಗಾದರೂ ಬರಿಬೋದು. 5 ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಎ ಮಾಡಿದ್ರೆ ನಮ್ಗೆ ಎ ಬರುತ್ತೆ. ಈಗ ಯು ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಎ ಮಾಡೋಣ ಅಂದ್ಕೊಳ್ಳಿ. ಯು ಕಾಂಪ್ಲಿಮೆಂಟ್ ಅದೇ ಥರ ಬರೀರಿ, ಯು ಮೈನಸ್ ಯು ಬರಿತೀವಿ,
ಅಂದರೆ ಆನ್ಸರ್ 5 ಹೌದಲ್ವಾ. ಈಗ 5 ಇಂಟರ್ಸೆಕ್ಷನ್ ಎ ಅಂತ ಕೊಟ್ಟಿದ್ದೀವಿ ಅಂದ್ಕೊಳ್ಳಿ. 5 ಅಂದರೆ ನಲ್ ಸೆಟ್ಟು ಮತ್ತು ಸೆಟ್ಟಲ್ಲಿ ಯಾವುದು ಕಾಮನ್ ಬರಲ್ಲ. ಸೊ ಇಟ್ ಈಸ್ ಆಲ್ವೇಸ್ 5 ರೈಟ್. ನಲ್ ಸೆಟ್ಟನ್ನು ಇಂಟರ್ಸೆಕ್ಟ್ ಮಾಡಿದ್ರೆ 5 ಆನ್ಸರ್ ಬರುತ್ತೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು ಇವಾಗ MCQsನ ಹೇಳಬೇಕು. ಎ ಯೂನಿಯನ್ ಎ ಕಾಂಪ್ಲಿಮೆಂಟ್ ಅಂದರೆ ಇಟ್ ಈಸ್ ಯೂನಿವರ್ಸಲ್ ಸೆಟ್. 5 ಇಂಟರ್ಸೆಕ್ಷನ್ ಎ ಅಂದರೆ ಇಟ್ ಈಸ್ ಎ ಇಂಟರ್ಸೆಕ್ಷನ್ ಇ ಕಾಂಪ್ಲಿಮೆಂಟ್ ಅಂದರೆ 5, ಯು ಡ್ಯಾಶ್ ಇಂಟರ್ಸೆಕ್ಷನ್ ಎ ಅಂದರೆ 5. ಓಕೆ, ಇದನ್ನು ನೀವು ಎಕ್ಸಾಮಲ್ಲಿ ಕೂಡ ಒಂದು ಎಕ್ಸಾಂಪಲ್ ತೊಗೊಂಡು ಸಾಲ್ವ್ ಮಾಡ್ಕೊಬೋದು, ಅಥವಾ ಡೈರೆಕ್ಟಾಗಿ ನೆನ್ಪಿಟ್ಕೋತೀನಿ ಅಂತಂದರೆ ತುಂಬ ಒಳ್ಳೆಯದು, ನೆನ್ಪಿಟ್ಕೊಳ್ಳಿ. ಇವತ್ತಿಗೆ ನಾವು ಸೆಟ್ ಚಾಪ್ಟರ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ಕ್ಲಾಸಿಂದ ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡ್ತೀವಿ.